ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡೋದಕ್ಕೆ ಮಾಜಿ ಸಚಿವರೇ ಹುಕುಂ ಕೊಟ್ಟಿರುವಂಥ ಘಟನೆ ಇದು. ಮಾಜಿ ಸಚಿವ ಎಚ್ ಆಂಜನೇಯ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ. ಜಾಗ ಒತ್ತುವರಿಗೆ ಸಂಬಂಧಿಸಿದಂತೆ ಮಠದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದರು. ಎಷ್ಟು ಬೇಕಾದರೂ ಸರ್ಕಾರಿ ಜಾಗಕ್ಕೆ ಬೇಲಿಯನ್ನು ಹಾಕೊಳ್ಳಿ, ಯಾವ ಡಿಸಿ ಯಾವ ತಹಶೀಲ್ದಾರ್ ಬಂದರೂ ಏನೂ ಮಾಡಲ್ಲ, ಮಠಕ್ಕೆ ಎಷ್ಟು ಬೇಕೋ ಅಷ್ಟು ಸರ್ಕಾರಿ ಜಮೀನನ್ನು ತೆಗೆದುಕೊಳ್ಳಿ ಅಂತ ನಾನೇ ಹೇಳಿದ್ದೆ. ಸ್ವಾಮೀಜಿಗೆ ಇದನ್ನು ನಾನು ಓಪನ್ ಆಗಿ ಹೇಳಿದ್ದೆ ಅಂತ ಎಚ್ ಆಂಜನೇಯ ಹೇಳಿದ್ದಾರೆ. ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿಯವರ ಮುಂದೆನೆ ಆಂಜನೇಯ ಅವರು ಈ ಮಾತನಾಡಿದ್ದಾರೆ. ಅವರಿಗೆ ಗುರುವಂದನಾ ಕಾರ್ಯಕ್ರಮ ಆಯಿತು, ಅಲ್ಲಿ ಭಾಷಣ ಮಾಡೋ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಚಿತ್ರದುರ್ಗದ ಶ್ರೀ ಕೃಷ್ಣ ಯಾದವ ಮಠದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಆಂಜನೇಯ ಅವರು ಮಾಡಿದಂಥ ಭಾಷಣ ಈಗ ಚರ್ಚೆಗೆ ಕಾರಣ ಆಗಿದೆ. ಶಿರಿಸ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ತಗೊಂಡು, ನಿಮ್ಗೆ ಶಕ್ತಿ ಇರೋಷ್ಟು ಜಾಗ ಎಲ್ಲ ತಗೊಂಡ್ರಿ ಅಂತ ಹೇಳ್ಬೇಕು. ಈ ಕಡೆಗೆಲ್ಲ ತಗೊಂಡು ನಿಮ್ಗೆ ಯಾರು ಬರಲ್ಲ, ಯಾವ ಮಿಸಿನ್ ಬರಲ್ಲ, ತಹಸೀಲ್ದಾರ್ ಬರಲ್ಲ, ಮಠ ಏನು ಸರ್ಕಾರ ಏನು. ಆಂಜನೇಯ ಹೆಸರಿಗೆ ಅಥವಾ ಪೂರ್ಣಿಮನ ಹೆಸರಿಗೆ ತಗೊಂಡಿದ್ರೆ ಯಾರು ಅಬ್ಜೆಕ್ಷನ್ ಮಾಡ್ತಾರೆ. ಸರ್ಕಾರ ಮಾಡುವಂತ ಕೆಲಸನ ಒಂದು ಮಠ ಮಾಡುತ್ತೀವಿ. ಈ ಸಮಾಜ ಕಟ್ಟುವಂತ, ಶಿಕ್ಷಣ ನೀಡುವಂತ, ಒಂದು ಸದ್ಭಾವನೆ ಸಮಾಜವನ್ನು ನಿರ್ಮಾಣ ಮಾಡುವಂತ ಕೆಲಸ ಯಾರು ಮಾಡ್ತಾರೆ? ಮಠಾಧೀಶರು, ಸಮಾಜ, ಮಠ ಮಾಡ್ತಾರೆ. ಅದರಿಂದ ಇದಕ್ಕೆ ಯಾವುದೇ ಬೇಲಿನೇ ಇಲ್ಲ. ಎಷ್ಟು ವಿಶಾಲವಾಗಿದೆ, ಎಲ್ಲೆಲ್ಲಿ ಚೆನ್ನಾಗಿದೆ ಅಲ್ಲ, ಬೇರೆ ಹಾಕಿದ್ರೆ ಸ್ವಾಮೀಜಿ ಅಂತ ಹೇಳಿದ್ರು. ಒಪ್ಪಂದ ಹೇಳಿದ್ದೆ, ಹೌದು ಸ್ವಾಮೀಜಿ? ಅಲ್ಲ, ಅವಾಗ ಆಗುವುದೇನಲ್ಲ, ಎಲ್ಲಿ ಪೂರ ಮಣ್ಣಿನಿಂದೆಲ್ಲ ಹಾಕ್ಸ್ಬಿಟ್ರು. ಅದರಿಂದ ಎಷ್ಟು ಸಾಧ್ಯ ಇದೇನು ಅವ್ರದ್ದೇನಲ್ಲ, ಏನಲ್ಲ, ಸಮಾಜಕ್ಕೆ ಉಪಯೋಗ ಆಗುತ್ತೆ. ನಮ್ಮ ಅವಧಿಯಲ್ಲಿ ಒಂದು 2 ಕೋಟಿ ರೂಪಾಯಿ ಕೊಟ್ಟು ಒಳ್ಳೆ ಬಡವಾದಂತ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಮಠಗಳು ಸಮಾಜ ಸೇವೆ ಮಾಡುತ್ತೆ, ಓಕೆ, ಒಪ್ಕೊಳ್ಳೋಣ. ಹಾಗಂತ ಜಮೀನಿಗೆ ಅಥವಾ ಸರ್ಕಾರಿ ಜಮೀನಿಗೆ ಬೇಕಾದ ರೀತಿಯಲ್ಲಿ ಬೇಲಿ ಹಾಕೋದಕ್ಕಾಗಲ್ಲ. ಏನು ಸಂದೇಶ ಕೊಡ್ತಿದ್ದಾರೆ ಆಂಜನೇಯ ಅವರು, ಮತ್ತು ಯಾವ ಕಾಲದ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇರೋದು ಈಗ? ಖಂಡಿತ ರಕ್ಷಕ್, ಸದ್ಯಕ್ಕೆ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರು ಸದ್ಯ ಏನು ಯಾದವಾನಂದ ಮಠದಲ್ಲಿ ಏನೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ಈ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆ ಮಠಗಳಿಗೆ, ಮಾನ್ಯಗಳಿಗೆ ಸರ್ಕಾರ ಜಮೀನನ್ನು ಕೊಡುವುದಾಗಿರ್ಬೋದು, ಅನುದಾನ ಕೊಡುವುದಾಗಿರ್ಬೋದು ಸಾಮಾನ್ಯವಾಗಿರ್ತಕ್ಕಂಥ ವಿಷಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಮಾಜಿ ಸಚಿವ ಆಂಜನೇಯ ಅವರು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಈ ರೀತಿ ನಾನು ಹೇಳಿಕೆಯನ್ನ ಸ್ವಾಮೀಜಿ ಅವರಿಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೆ. ಏನಂತಂದ್ರೆ, ಮಠಕ್ಕೆ ಸಾಕಷ್ಟು ಜಾಗ ಇದೆ ಸರ್ಕಾರದ್ದು, ಆ ಜಾಗೆಗೆ ನೀವು ಬೇಲಿ ಹಾಕೊಳ್ಳಿ, ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಬೇಲಿ ಹಾಕೊಳ್ಳಿ. ಅದೇ ರೀತಿ ಎಲ್ಲಿ ಒಳ್ಳೆ ಜಾಗ ಇದೆಯೋ ಅದನ್ನೆಲ್ಲ ತಗೊಳ್ಳಿ. ಯಾಕಂದ್ರೆ ಸರ್ಕಾರ ನಾನಾಗ್ಲಿ, ಮಾಜಿ ಸಚಿವ ನಾನಾಗ್ಲಿ, ಅಥವಾ ಪೂರ್ಣಿಮಾ ಶ್ರೀನಿವಾಸ್ ಅದೇ ಸಮುದಾಯದ ಶಾಸಕಿಯಾಗಿದ್ರು, ಇವಾಗ ಮಾಜಿ ಶಾಸಕಿಯವರು ಪೂರ್ಣಿಮಾ ಶ್ರೀನಿವಾಸ್ ಅವರು ತಗೊಂಡಿದ್ರೆ ಸರ್ಕಾರ ಅಥವಾ ಜನ ಅದನ್ನ ಪ್ರಶ್ನೆ ಮಾಡ್ತಿದ್ರು. ಆದ್ರೆ ಮಠಮಾನ್ಯಗಳ ವಿಷಯದಲ್ಲಿ ಸರ್ಕಾರವಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಪ್ರಶ್ನೆಯನ್ನ ಮಾಡೋದಿಲ್ಲ. ಹಾಗಾಗಿ ತಮಗೆ ಎಲ್ಲಿವರೆಗೂ ಬೇಕೋ, ಯಾವ ಒಳ್ಳೆ ಜಾಗ ಇದೆಯೋ ಅದು ಎಲ್ಲಕ್ಕೂ ಕೂಡ ಒಂದು ಬೇಲಿಯನ್ನ ಹಾಕೊಳ್ಳಿ, ಅದನ್ನು ಯಾರು ಕೂಡ ಪ್ರಶ್ನಿಸೋದಿಲ್ಲ. ಹಾಗಂತ ನಾನೇ ಓಪನ್ ಆಗಿ ಸ್ವಾಮೀಜಿ ಅವರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ ರೀತಿಯಾಗಿಯೇ ಇವತ್ತಿನ ದಿನಮಾನದಲ್ಲಿ ಮಠ ವಿಸ್ತಾರವಾಗಿ ಜಾಗೆಯನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಕೂಡ ಆಂಜನೇಯ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದನ್ನ ತಾವು ಕಾಣಬಹುದು. ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.